ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಡನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ನಮಸ್ಕಾರ ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸಲ್ಗೋಕರ್. ಮೊದಲಿಗೆ ಹೆಡ್ಲೈನ್ಸ್. ಮಲಿಯಾಬಾದ್ನಲ್ಲಿ ಮತ್ತೊಂದು ಚಿರತೆ ಬಲೆಗೆ, ಅರಣ್ಯ ಇಲಾಖೆ ಯಶಸ್ವಿ ಕಾರ್ಯಾಚರಣೆಗೆ ನಿಟ್ಟುಸಿರು ಬಿಟ್ಟ ಜನತೆ. ಪರಿಶಿಷ್ಟ ಒಳ ಮೀಸಲು ಜಾರಿಗೆ ರಾಜ್ಯ ಸರ್ಕಾರ ವಿಳಂಬ ಧೋರಣೆ. ಆಯೋಗದ ಅಸಮರ್ಪಕ ಮಾಹಿತಿ. ಅಕ್ಟೋಬರ್ 1ರಂದು ಪ್ರತಿಭಟನೆ. ನಾರಾಯಣಸ್ವಾಮಿ. ಒಳ ಮೀಸಲು ಜಾರಿಗೆ ವಿಳಂಬ ಖಂಡಿಸಿ ಅಕ್ಟೋಬರ್ 18ರಂದು ಬೆಂಗಳೂರು ಚಲೋ ನರಸಪ್ಪ ದಂಡೋರ. ಗ್ರಾಮ ಪಂಚಾಯಿತಿ ನೌಕರರನ್ನು ಕಾಯಂಗೊಳಿಸಲು ಒತ್ತಾಯಿಸಿ ನೌಕರರ ಪ್ರತಿಭಟನೆ. ಹೆಲ್ಮೆಟ್ ಕಡ್ಡಾಯ ಕುರಿತು ನಗರ ಸಂಚಾರಿ ಪೊಲೀಸರಿಂದ ಜಾಗೃತಿ ಜಾಥಾ. ನಿಮ್ಮ ರಕ್ಷಣೆಗೆ ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಿ. ಎಸ್ಪಿ ಪುಟ್ಟಮಾದಯ್ಯ. ಧರ್ಮಸ್ಥಳದ ಮಹಿಳೆಯರ ನಿಗೂಢ ಸಾವು ಪ್ರಕರಣ ತನಿಖೆಗೆ ಆಗ್ರಹಿಸಿ ಸಿಪಿಐ ಎಂಎಲ್ ಲಿಬರೇಷನ್ ಪ್ರತಿಭಟನೆ. ಜುಲೈ 31ರಂದು ಮಣಿವಾಳ ಮಾಚಿದೇವ ಶ್ರೀಗಳಿಂದ ಉಪನ್ಯಾಸ. ಸಮುದಾಯ ಜನರ ಭಾಗವಹಿಸಲು ಜಂಬಣ್ಣ ಎಗ್ರಾಸ್ಪುರ್ ಮನವಿ. ರೊನಾಲ್ಡ್ ಸನ್ನಿ ಗಡೀಪಾರಿನಿಂದ ರಾಜಕೀಯ ದ್ವೇಷ. ರವಿ ಬೋಸರಾಜ್ ಸೂಚನೆ ಮೇರೆಗೆ ಗಡೀಪಾರು. ಜೆಬಿ ರಾಜು ಆರೋಪ. ಸಿರವಾರ್ ತಾಲೂಕಿನ ಕಲ್ಲೂರು ಸಹಕಾರ ಸಂಘದಿಂದ ರಸಗೊಬ್ಬರ ಮಾರಾಟದಲ್ಲಿ ಅಕ್ರಮ. ಸಾಜಿದ್ ಹುಸೇನ್. ವಡವಾಟಿ ಭೂಮಿ ನೀರು ಹರಿಸಲು ಅನಗತ್ಯ ದೌರ್ಜನ್ಯ, ಕ್ರಮಕ್ಕೆ ಒತ್ತಾಯ. ವಾರ್ತೆಗಳ ವಿವರ. ಮಲಿಯಾಬಾದ್ ಗ್ರಾಮದ ಗೋಶಾಲೆಯ ಪಕ್ಕದ ಗುಡ್ಡದ ಪ್ರದೇಶದಲ್ಲಿ ವಾಸ್ತವ್ಯ ಇಟ್ಟು ಆತಂಕ ಸೃಷ್ಟಿಸುತ್ತಿದ್ದ ಎರಡನೇ ಚಿರತೆಯು ಇಂದು ಬೆಳಗಿನ ಜಾವ ಅರಣ್ಯ ಇಲಾಖೆಯ ಬೋನಿಗೆ ಬಿದ್ದು ಸೆರೆಯಾಗಿದೆ. ಸ್ಥಳೀಯ ಜನತೆಗೆ ಭಯವನ್ನುಂಟು ಮಾಡಿದ ಈ ಚಿರತೆ ಸಿಕ್ಕಿ ಬಿದ್ದಿರುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಲ್ಲಿ ಒಂದು ರೀತಿಯ ನಿಟ್ಟುಸಿರು ಬಿಡುವಂತಾಗಿದೆ. ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಪ್ರವೀಣ್ ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ಗೋವಿಂದ ರಾಜು ಕೆ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ಬೋನನ್ನು ಅಳವಡಿಸಲಾಗಿತ್ತು. ಕಳೆದ ಒಂದು ವಾರದಿಂದ ಬೋನಿಗೆ ಆಹಾರ ಇಟ್ಟು ಚಿರತೆಯ ಚಲನವಲನಗಳನ್ನು ಗಮನಿಸಲಾಗುತ್ತಿತ್ತು. ವಲಯ ಅರಣ್ಯ ಅಧಿಕಾರಿ ರಾಜೇಶ್ ನಾಯಕ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ತಂಡವು ರಚನೆಯಾಗಿದ್ದು, ಈ ತಂಡ ಹಲವು ದಿನಗಳಿಂದ ಮಲಿಯಾಬಾದ್ ಪರಿಸರದಲ್ಲಿ ತೀವ್ರ ಕಾರ್ಯಾಚರಣೆಯಲ್ಲಿ ತೊಡಗಿತ್ತು. ಕಳೆದ ವಾರ ಇದೇ ಸ್ಥಳದಲ್ಲಿ ಮೊದಲ ಚಿರತೆ ಬೋನಿಗೆ ಬಿದ್ದು ಸೆರೆಯಾಗಿದ್ದರೆ ಈ ಬಾರಿ ಎರಡನೆಯದು ಸಿಕ್ಕಿಬಿದ್ದಿದೆ. ಈ ಕಾರ್ಯಾಚರಣೆಯಲ್ಲಿ ಉಪ ವಲಯ ಅರಣ್ಯ ಅಧಿಕಾರಿ ಮೌನೇಶ್, ಅರಣ್ಯ ಪಾಲಕರಾದ ಬಸವರಾಜ್, ಯಲ್ಲಪ್ಪ, ಭೀಮೇಶ್, ವೀರೇಶ್, ವೀಕ್ಷಕ ಕನಕಪ್ಪ, ಚಾಲಕರಾದ ವಿಜಯ್, ಮೌನೇಶ್ ಆಚಾರಿ ಹಾಗೂ ದಿನಗೂಲಿ ನೌಕರರಾದ ನರಸಪ್ಪ, ರಮೇಶ್, ಮಂಜು, ಶಿವು ಮುಂತಾದವರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಚಿರತೆಯು ಸೆರೆಯಾದ ಬಳಿಕ ತಕ್ಷಣವೇ ಸುರಕ್ಷಿತ ಪಂಜರದಲ್ಲಿ ತುಂಬಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಯಿತು. ಆರೋಗ್ಯ ಸ್ಥಿರವಾಗಿದ್ದ ಕಾರಣ ಹತ್ತಿರದ ಅರಣ್ಯ ಪ್ರದೇಶದ ದಟ್ಟ ಕಾಡಿಗೆ ಬಿಟ್ಟುಕೊಡುವ ಸಿದ್ಧತೆ ಪ್ರಾರಂಭಿಸಲಾಗಿದೆ.
ಸ್ಥಳೀಯ ನಾಗರಿಕರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಅರಣ್ಯ ಇಲಾಖೆಯ ಕಾರ್ಯಾಚರಣೆಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದು, ಇದೇ ರೀತಿಯಲ್ಲಿ ಇನ್ನೂ ಯಾವುದೇ ಪ್ರಾಣಿಗಳ ಹಾನಿ ತಪ್ಪಿಸಲು ಮುಂದಿನ ದಿನಗಳಲ್ಲಿ ಸಹಜೀವನದ ನಿಲುವಿನಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ವರ್ಗೀಕರಣಕ್ಕೆ ಸುಪ್ರೀಂ ಕೋರ್ಟ್ ಆದೇಶದ ಮಧ್ಯೆಯೂ ರಾಜ್ಯ ಸರ್ಕಾರ ವರದಿ ಜಾರಿಗೆ ಮುಂದಾಗದೆ ಇರುವುದನ್ನು ವಿರೋಧಿಸಿ ಪಕ್ಷಾತೀತವಾಗಿ ಆಗಸ್ಟ್ 1ರಿಂದ ಬೃಹತ್ ಮಟ್ಟದ ಹೋರಾಟ ನಡೆಯಲಿದೆ ಎಂದು ಕೇಂದ್ರ ಮಾಜಿ ಸಚಿವ ನಾರಾಯಣಸ್ವಾಮಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜನಸಂಖ್ಯಾವರು ಪರಿಶಿಷ್ಟ ಜಾತಿಗಳಿಗೆ ಮೀಸಲು ಎಲ್ಲ ರಾಜಕೀಯ ಪಕ್ಷಗಳಿಗೂ ಬೇಡವಾದ ಕೂಸಾಗಿದೆ. ಕಳೆದ 30 ವರ್ಷಗಳ ಸುದೀರ್ಘ ಹೋರಾಟದ ಫಲವಾಗಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಜಾರಿಗೊಳಿಸದೆ 1 ವರ್ಷ ಕಳೆದು ಹೋಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ರಚಿಸಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ಅವಧಿ ಪೂರ್ಣಗೊಂಡರೂ ಪೂರ್ಣ ಮಾಹಿತಿ ಇನ್ನೂ ದೊರೆಯದೇ ಹೋಗಿದೆ. ಅವರೇ ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಜಾತಿವಾರು ಮಾಹಿತಿ ಕೇಳಿದರೂ ಇಂದಿಗೂ ಕೊಟ್ಟಿಲ್ಲ. ಆದಿ ದ್ರಾವಿಡ, ಆದಿ ಕರ್ನಾಟಕ ಎಂದು ಸರಿಸುಮಾರು 8 ಲಕ್ಷ ಜನರು ಆಯೋಗಕ್ಕೆ ಮಾಹಿತಿ ನೀಡಿದ್ದಾರೆ. ಅವರು ಯಾವ ಜಾತಿಗೂ ಸೇರದಂತಾಗಿದೆ. ಅಸಮರ್ಪಕವಾಗಿರುವ ವರದಿ ಜಾರಿಗೆ ಸರ್ಕಾರ ಮುಂದಾಗಿದೆ. ಸನ್ಮಾನ್ಯ ಮಂದಕೃಷ್ಣ ಮಾದಿಗರ್ ಅವರ ನೇತೃತ್ವದಲ್ಲಿ ಬೆಳಗ್ಗೆ ತಾತ್ಕಾಲಿಕ ಹೋರಾಟವನ್ನ ಮಾಡಿದ್ರು. ಆ ಹೋರಾಟದ ಪ್ರತಿಫಲ 1998ರಲ್ಲಿ ಆಂಧ್ರಪ್ರದೇಶ ಸರ್ಕಾರ, ಅನೇಕ ಸರ್ಕಾರ ಒಳಮೀಸಲಾತಿಯನ್ನು ನೀಡಿತ್ತು. ಬಹುಶಃ ದಶಕಗಳ ಕಾಲ ಮೀಸಲಾತಿಯಿಂದ ವಂಚಿತರಾಗಿರ್ತಕ್ಕಂಥ ಮಾದಿಗ ಸಮುದಾಯಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕೊಟ್ಟಂತಹ ಮೀಸಲಾತಿಯ ಉಪಯೋಗ ಆಗಿತ್ತು. ಅದರ ಉಪಯೋಗವನ್ನ ಉದ್ಯೋಗ, ಶಿಕ್ಷಣ, ಸಾಮಾಜಿಕವಾಗಿ ಮುಖ್ಯವಾದಕ್ಕೆ ಬರಲಿಕ್ಕೆ 4 ವರ್ಷಗಳ ಕಾಲ ಒಂದು ಬದಲಾವಣೆಯನ್ನ ಆಂಧ್ರ ಪ್ರದೇಶದಲ್ಲಿ ನೋಡಿದ್ರು. ಅಲ್ಲಿನ ಇ.ವಿ. ಚೆನ್ನಯ್ಯನವರು ಒಳ ಮೀಸಲಾತಿ ಕೊಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂತ ಹೇಳಿ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಅಲ್ಲಿ ಆಂಧ್ರಪ್ರದೇಶದಲ್ಲಿರ್ತಕ್ಕಂಥ ತಾರತಮ್ಯ ಮೀಸಲಾತಿಯಿಂದ ವಂಚಿತರಾದಂತಹ ಮಾದಿಗ ಮತ್ತು ರೈತ ಸಮುದಾಯಕ್ಕೆ ಮೀಸಲಾತಿ ಅವಶ್ಯಕತೆ ಇದೆ, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತ ಜಡ್ಜ್ಮೆಂಟ್ ಅನ್ನ ನೀಡಿದ್ರು. ಆದರೆ ಅಲ್ಲಿನ ಹೈಕೋರ್ಟ್ಗೆ ಹೋದಂತ ಇ.ವಿ. ಚೆನ್ನಯ್ಯ ಅವರು ಹೈಕೋರ್ಟ್ನ ಜಡ್ಜ್ಮೆಂಟ್ನ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು. ಸುಪ್ರೀಂ ಕೋರ್ಟಿನ ಪಂಚಪೀಠ ಬದ್ಧತೆ ಇಲ್ಲದೆ ರಾಜಕೀಯ ಒತ್ತಡಕ್ಕೆ ಸರ್ಕಾರ ಸಿಲುಕಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಳ ಮೀಸಲು ಜಾರಿಗೆ ಮಾಡದಂತೆ ಕಾಂಗ್ರೆಸ್ ಆಡಳಿತ ಇರುವ ಸರ್ಕಾರಗಳಿಗೆ ಸೂಚಿಸಿದ್ದಾರೆ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಮಾತ್ರ ಖರ್ಗೆ ಅವರ ಸೂಚನೆ ಪಾಲಿಸದೆ ಜಾರಿಗೊಳಿಸಿ ನ್ಯಾಯ ಒದಗಿಸಿದ್ದಾರೆ. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಮುದಾಯ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಒಂದು ಬಾರಿ ಒಳ ಮೀಸಲು ಜಾರಿಗೊಳಿಸುವುದಾಗಿ ಮತ್ತೊಂದು ಬಾರಿ ಬೇರೆ ಏನು ಹೇಳುತ್ತಿದ್ದಾರೆ. ಸಮುದಾಯ ಜನರ ದಾರಿ ತಪ್ಪಿಸುವ ಸರ್ಕಾರವನ್ನು ಸಮಾಜ ಪ್ರತಿನಿಧಿಸುತ್ತಿರುವ ಶಾಸಕರು, ಸಂಸದರು ಸೇರಿ ಎಲ್ಲರೂ ಪ್ರಶ್ನಿಸಬೇಕಿದೆ. ರಾಜ್ಯ ಸರ್ಕಾರ ಗಮನ ಸೆಳೆಯಲು ಸಮಾಜ ಎಲ್ಲ ಸಂಘಟನೆಗಳು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಹೋರಾಟ ರೂಪಿಸಬೇಕೆಂದರು. ಪರಿಹಾರ ಮಾಡಕ್ಕಾಗಲಿಲ್ಲ, ಸರ್ವೆ ಪರಿಹಾರ ಮಾಡಕ್ಕಾಗಲಿಲ್ಲ. ಏಟಿ ಚಲವಾದಿಗೂ ಮಾದಿಗ ಸಮುದಾಯ ಸಮಾನವಾಗಿದ್ದಾರೆ. He never gone through the data which available in the National Das Commission report. Without knowing all those things, he made a statement. ಮಾದಿಗ ಮತ್ತು ಚಲವಾದಿಗಳು ಸಮಾನ ಸಂಖ್ಯೆಯಲ್ಲಿ ರಾಜ್ಯದಲ್ಲಿ ಇದ್ದಾರೆ ಅಂದ್ರೆ ನಮ್ಗೆ ಅನುಮಾನ ಇದೆ, ನಮಗೆ ನ್ಯಾಯ ಕೊಡೋದಿಲ್ಲ. ನನಗೆ ಒಂದು ಪದ ಹೇಳ್ಬಾರ್ದು, ಒಬ್ಬ ರಾಜಕಾರಣಿಯಾಗಿ ಸಮಾಜ ಸುಧಾರಣ ಹೇಳ್ಬಾರ್ದು. ಚುನಾವಣಾ ಆಯೋಗದ ಬಗ್ಗೆ ಹೇಳ್ತಾ ಇದ್ದೇನೆ ನಾವು. ಡೇಟಾ ಕೊಡಕ್ ಆಗ್ಲಿಲ್ಲ ಯಾವ ಜನಾಂಗ ಹೆಚ್ಚು ಚುನಾಯಿತ ಸದಸ್ಯರಾದ್ರೆ. ಕರ್ನಾಟಕ ರಾಜ್ಯದಲ್ಲಿ 30
ಮೀಸಲು ಕ್ಷೇತ್ರಗಳಿದೆ. ಅತಿ ಜನಸಂಖ್ಯೆ ಇರ್ತಕ್ಕಂಥ, ಶೋಷಿತ ಇರ್ತಕ್ಕಂಥ ಹಿಂದುಳಿದ ಮಾದಿಗರು ಕೇವಲ 7 ಶಾಸಕರು. ನಮ್ಮ ಸರಿ ಸಮಾನ 1 ಲಕ್ಷ 2 ಲಕ್ಷ 3 ಲಕ್ಷ ಕಡಿಮೆ ಇರ್ತಕ್ಕಂಥ ಛಲವಾದಿಗಳು 8 ಜನ ಶಾಸಕರು ಇದ್ದಾರೆ. 36 76ರಿಂದ ಮೀಸಲಾತಿಗೆ ಬಂದಂತ ನಮ್ಮ ಟಚಬಲ್ಸು 21 ಮಂದಿ ಇದ್ದಾರೆ. ಅಂದರೆ 95 ಅವ್ರ ಜನಸಂಖ್ಯೆ ಇರೋದು 22ರಿಂದ 24 ಲಕ್ಷ. ನಮ್ಮ ಬೋವಿ ಮತ್ತು ಲಮನ್ಸ್ ನಮ್ಮ ಕರ್ನಾಟಕದ ಯಾವುದೇ ಡೇಟಾ ತೆಗೆದುಕೊಳ್ಳಿ, ನಾವು 40 ಚಿಲ್ಲರೆ, ಶತಮಾನಗಳು 38 36, 40 ಲಕ್ಷ ಚಿಲ್ಲರೆಗೆ ಸಂಸತ್ನಲ್ಲಿ ಒಳ ಮೀಸಲು ಜಾರಿ ಮಾಡಲು ಸಾಧ್ಯವಿಲ್ಲ ಎಂದು ನಾನು ಹೇಳಿಲ್ಲ. ಕಾನೂನಾತ್ಮಕ ಸಮಸ್ಯೆಗಳಿರುವ ಕುರಿತು ಸಂಸತ್ ಗಮನಕ್ಕೆ ತರಲಾಗಿತ್ತು. ಮೀಸಲಾತಿ ಹೋರಾಟ ಪ್ರಾರಂಭಿಸಿದ್ದೇನೆ ನಾನು ಎಂದರು. ಈ ಸಂದರ್ಭದಲ್ಲಿ ಹೋರಾಟಗಾರರಾದ ಎಸ್ ಮಾರಪ್ಪ, ಎಂ ವಿರೂಪಾಕ್ಷಿ, ರವೀಂದ್ರ ಜಲ್ದಾರ್, ಪಿ ಯಲ್ಲಪ್ಪ, ನರಸಪ್ಪ ದಂಡೋರ, ಜೆ ತಿಮ್ಮಪ್ಪ, ಭೀಮಣ್ಣ ಮಂಚಾಲ, ತಿಮ್ಮಪ್ಪ ಫಿರಂಗಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರುಗಳು ಪ್ರಮುಖರು ಭಾಗವಹಿಸಿದ್ದರು. ಒಳ ಮೀಸಲು ವರ್ಗೀಕರಣಕ್ಕೆ ರಾಜ್ಯ ಸರ್ಕಾರ ರಚಿಸಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಜಾರಿಗೆ ವಿಳಂಬ ಧೋರಣೆ ಅನುಸರಿಸುತ್ತಿರುವ ರಾಜ್ಯ ಸರ್ಕಾರ ವಿರುದ್ಧ ಆಗಸ್ಟ್ 18ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಲೋ ಮಾದಿಗರೇ ಚಲೋ ಬೆಂಗಳೂರು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮಾದಿಗ ದಂಡೋರ ಸಮಿತಿಯ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬೆಂಗಳೂರಿನಲ್ಲಿ ಹೋರಾಟಕ್ಕೆ ಪದ್ಮಶ್ರೀ ಮಂದಕೃಷ್ಣ ಮಾದಿಗ ಭಾಗವಹಿಸಲಿದ್ದಾರೆ. ಸುದೀರ್ಘ ಹೋರಾಟ ಫಲವಾಗಿ ಸುಪ್ರೀಂ ಕೋರ್ಟ್ ರಾಜ್ಯಗಳಿಗೆ ಅಧಿಕಾರ ನೀಡಿ ಹೊಸ ದತ್ತಾಂಶದ ಮೂಲಕ ಒಳ ಮೀಸಲು ಜಾರಿಗೆ ಆದೇಶ ನೀಡಿ 1 ವರ್ಷ ಕಳೆದಿದೆ. ಆದರೆ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಇವರ ನೇತೃತ್ವದ ಏಕಸದಸ್ಯ ಆಯೋಗ ರಚಿಸಿ ವರದಿ ಪಡೆದಿದೆ. ಆದರೆ ಜಾರಿಗೊಳಿಸದೆ ಕಾಲಹರಣ ಮಾಡುತ್ತಿರುವ ವಿರೋಧಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸಮುದಾಯ ಜನರು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಮಾದಿಗರ ಮಹಾ ಯುದ್ಧ ಬೃಹತ್ ಸಮಾವೇಶವನ್ನು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಮಾವೇಶದಲ್ಲಿ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಪದ್ಮಶ್ರೀ ಮಂದಕೃಷ್ಣ ಮಾದಿಗರವರು ಭಾಗವಹಿಸಲಿದ್ದಾರೆ. ಮಾದಿಗರ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಸಮಿತಿಯ ಕರೆಯ ಮೇರೆಗೆ ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾದಿಗರ ಒಳ ಮೀಸಲಾತಿ ಹಕ್ಕು ಸುದೀರ್ಘ 30 ವರ್ಷಗಳ ಹೋರಾಟದ ಹಿನ್ನೆಲೆ ಇರುವುದರಿಂದ ಮಾದಿಗರ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೀವಿ. ಈಗಾಗಲೇ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಾವು ಹಲವು ಬಾರಿ ಮನವಿ ಪತ್ರಗಳು ಸಲ್ಲಿಸುವುದರ ಮೂಲಕ ಅವರು ನಮಗೆ ಭರವಸೆ ಕೊಟ್ಟಿರುವಂತಹ ಹೇಳಿಕೆ ಏನಂತಂದ್ರೆ, ನಾನೇ ಆದಷ್ಟು ಬೇಗ ಒಳ ಮೀಸಲಾತಿ ಜಾರಿ ಮಾಡ್ತೇನೆ ಅಂತ ಹೇಳಿ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೇಳಿಕೆ ನೀಡಿರುವುದು ಒಂದು ಕಡೆ ಸಂತೋಷ ಆಗ್ತದೆ, ಒಂದು ಕಡೆ ನೋವನ್ನುಂಟು ಮಾಡಿದ್ದಾರೆ. ಕಾರಣ ಏನಂತಂದ್ರೆ, ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪು ಅನ್ವಯವಾಗಿ ಆಗಸ್ಟ್ 1ರಂದು ನಾಳೆ ಆಗಸ್ಟ್ 1 ಬಂದ್ರೆ ಸರಿಸುಮಾರು 1 ವರ್ಷ ಕಳೆದೋಗಿದೆ. 1 ವರ್ಷ ಕೂಡ ಇವರು ಟೈಮ್ ಪಾಸ್ ಅನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹಾಗೆ ಎಸ್ ಸಿ ಮಾದೇವಪ್ಪನವರು ಈಗಾಗಲೇ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಚಿವ ಮಹಾದೇವಪ್ಪ ಇವರು ವರದಿಗೆ ಜಾರಿಗೆ ಅಡ್ಡಿಯಾಗಿರುವ ಅನುಮಾನಗಳಿವೆ. ಈಗಾಗಲೇ ಹರಿಯಾಣ, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲು ಜಾರಿಗೆ ನಿರ್ಧರಿಸಲಾಗಿದೆ. ರಾಜ್ಯದಲ್ಲಿ ಮಾತ್ರ ಜಾರಿಗೆ ಸಾಧ್ಯವಾಗದೇ ಇರುವುದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರು ನೀಡಿದ್ದ ಭರವಸೆ ಹುಸಿಯಾಗುತ್ತಿದೆ ಎಂದರು. ಕೂಡಲೇ ವರದಿ ಜಾರಿಗೆ ಭರವಸೆ ನೀಡಿ, ಇಲ್ಲ
ಕುರ್ಚಿ ಖಾಲಿ ಮಾಡಿ ಎಂಬ ಘೋಷಣೆಯೊಂದಿಗೆ ಹೋರಾಟ ನಡೆಸಲಾಗುತ್ತದೆ ಎಂದರು. ಉದ್ದೇಶಪೂರ್ವಕ ವಿಳಂಬ ಧೋರಣೆಯಿಂದ ಕಾಣದ ಕೈಗಳು ತೊಡೆಯುತ್ತಿವೆ ಎಂದರು. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸಮುದಾಯ ಜನರು, ಸಂಘಟನೆಗಳ ಕಾರ್ಯಕರ್ತರು, ಹೋರಾಟಗಾರರು, ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ನಾಯಕರು ಭಾಗವಹಿಸಲು ಮನವಿ ಮಾಡಿದರು. ಬಿಜೆಪಿ ಸರ್ಕಾರ ಎಂಪಿಕಲ್ ಡಾಟಾವನ್ನು ಬಡದು ಜನಸಂಖ್ಯೆವಾರ ಒಳ ಮೀಸಲಾತಿ ಜಾರಿ ಮಾಡಿರುವಂತಹ ಬಿಜೆಪಿ ಸರ್ಕಾರ ಹರಿಯಾಣ ರಾಜ್ಯದಲ್ಲಿ 2 ತಿಂಗಳಲ್ಲಿ ಸಾಮಾನ್ಯ ನ್ಯಾಯ ಕೊಟ್ಟಿರುವಂತದ್ದು ಹಾಗೂ ತೆಲಂಗಾಣ ರಾಜ್ಯದಲ್ಲಿ ರೇವಂತ್ ರೆಡ್ಡಿ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ, ಅಲ್ಲಿ ಕೂಡ ಒಳ ಮೀಸಲಾತಿ ಜಾರಿ ಮಾಡಿದ್ದಾರೆ. ಅದೇ ರೀತಿ ಪಕ್ಕದ ಜಿಲ್ಲೆ ನಮ್ಮ ಆಂಧ್ರ ಪ್ರದೇಶ ಚಂದ್ರಬಾಬು ನಾಯ್ಡು ಸರ್ಕಾರ, ಅಲ್ಲಿ ಕೂಡ ಒಳ ಮೀಸಲಾತಿ ಜಾರಿ ಮಾಡಿ ಸಾಮಾನ್ಯ ನ್ಯಾಯವನ್ನು ನೀಡುವುದರಿಂದ ಇವತ್ತು ನಮಗೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಇದರ ಹಿನ್ನೆಲೆ ಕಾಣದ ಕೈಗಳು ಏನಾದರೂ ಕುತಂತ್ರವನ್ನು ರೂಪಿಸಿದ್ರಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಐದನಾಗಿರು ಅಂತ ಹೇಳ್ಕೊಳ್ತಾ ಇದ್ದಾರೆ. ಅವರು ಇವತ್ತು ನಾವು ಕಳೆದ ಸಲ ಮಾನ್ಯ ಮುಖ್ಯಮಂತ್ರಿಗಳ ಗೃಹ ಕಚೇರಿಗೆ ನಮ್ಮ ರಾಷ್ಟ್ರ ನಾಯಕರಾದ ಮಂದಾಕೃಷ್ಣ ಮಾದಿಗಣ್ಣವರ ಜೊತೆಯಲ್ಲಿ ನಾವು ಒಟ್ಟಾರೆ ನಮ್ಮ ಸಮಾಜದ ಸಚಿವರಾದಂತ ಚೇಕ್ ಮುನಿಯಪ್ಪ ಅವರ ಮತ್ತು ಹಾರ್ದಿಕ್ ತಿಮ್ಮಪ್ಪ ಅವರ ನಾಯಕತ್ವದಲ್ಲಿ ನಾವು ಒಟ್ಟಾರೆ ಸೇರಿ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯಾದಂತಹ ಸಂದರ್ಭದಲ್ಲಿ ಮಂದಾಕೃಷ್ಣ ಮಾದಿಗ ಅವರಿಗೆ ಮಾತು ಕೊಟ್ಟಿದ್ದರು. ಆದಷ್ಟು ಬೇಗನೆ ಈಗಾಗಲೇ ನಾವು HN ನಾಗಮೋಹನ್ ಸಾಹೇಬರನ್ನ ರಚನೆ ಮಾಡಿದ್ದೀವಿ. ಆ ಒಂದು ಜನಸಂಖ್ಯೆ ವಾರ ನಾವು ಮನೆ ಮನೆಗೆ ಸರ್ವೆ ಕಾರ್ಯಕ್ರಮ ಮಾಡಿದ ನಂತರ ತಕ್ಷಣವೇ ಜಾರಿ ಮಾಡ್ತೀವಿ. ಕೈಗೆ ಸೇರಿದ ತಕ್ಷಣ ಬಂದ ತಕ್ಷಣ HN ನಾಗಮೋಹನ್ ಕೊಟ್ಟಂತ ವರದಿ ಬಂದ ತಕ್ಷಣವೇ ಜಾರಿ ಮಾಡ್ತಾರೆ ಅಂತ ಹೇಳಿದರು. ಆಗಸ್ಟ್ 16ರಿಂದ 18ರವರೆಗೆ ನಡೆಯಲಿರುವ ಹೋರಾಟವನ್ನು ಸಹ ಬೆಂಬಲಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಾನಪ್ಪ ಮೇಸ್ತ್ರಿ, ರಂಜಿತ್ ದಂಡೋರ, ದುಳ್ಳಯ್ಯ ಗುಂಜಹಳ್ಳಿ, ಗೋವಿಂದ್ ಈಟೇಕರ್, ಜಕ್ರಪ್ಪ ಹಂಚಿನಾಳ, ಹನುಮಂತ ಜುನಂಗೇರ, ಭೀಮೇಶ್ ತುಂಟಾಪುರ್, ನರಸಿಂಹಲು ಗಾಜರಾಳ, ನರಸಿಂಹ ಗಧಾರ್ ಸೇರಿ ಅನೇಕರು ಇದ್ದರು. ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುವ ನೌಕರರ ಕನಿಷ್ಠ ವೇತನವನ್ನು ನಿಗದಿಪಡಿಸಿ ಜಾರಿಗೊಳಿಸಲು ಆಗ್ರಹಿಸಿ ಗ್ರಾಮ ಪಂಚಾಯಿತಿ ನೌಕರರ ಸಂಘದಿಂದ ಸಿಐಟಿಯು ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ಕನಿಷ್ಠ ವೇತನ ನಿಗದಿಪಡಿಸಲು ಸರ್ಕಾರ ವಿಳಂಬ ನೀತಿಯನ್ನು ಅನುಸರಿಸುತ್ತಿದ್ದು, ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡುವ ನೌಕರರನ್ನು ನಿರ್ಲಕ್ಷ್ಯ ವಹಿಸಲಾಗುತ್ತಿದೆ. ಸುಪ್ರೀಂ ಕೋರ್ಟ್ ಮಾರ್ಗದರ್ಶನದಂತೆ ಕನಿಷ್ಠ ವೇತನ ನೀಡಲು ಸರ್ಕಾರ ಹಿಂದೇಟು ಹಾಕುತ್ತಿದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕನಿಷ್ಠ ವೇತನ ಜಾರಿ ಮಾಡದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ನೌಕರರ ಹೋರಾಟಕ್ಕೆ ಜಯವಾಗಲಿ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಹೋರಾಟಕ್ಕೆ ಜಯವಾಗಲಿ. ಸಿಐಟಿಯು ಜಿಂದಾಬಾದ್. ಎಲ್ಲಾ ಪಂಚಾಯತ್ ನೌಕರರಿಗೆ ಕನಿಷ್ಠ ವೇತನ. ಎಲ್ಲಾ ಪಂಚಾಯತ್ ನೌಕರರಿಗೆ 2021ರಲ್ಲಿ ಕನಿಷ್ಠ ವೇತನದ ಅಧಿಸೂಚನೆ ರದ್ದುಪಡಿಸಿ ಏಪ್ರಿಲ್ 2025ರಲ್ಲಿ ಕನಿಷ್ಠ ವೇತನ ಅಧಿಸೂಚನೆ ಹೊರಡಿಸಿ ಆಕ್ಷೇಪಣೆ ಸಲ್ಲಿಸಲು ತಿಳಿಸಿತು. ಕರ ವಸೂಲಿ, ಗುಮಾಸ್ತ, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಮೂಲ ವೇತನ 3,821 ರೂಪಾಯಿ ಮತ್ತು ವಾಟರ್ ಮ್ಯಾನ್ಗೆ 3,367 ರೂಪಾಯಿ ಮತ್ತು ಅಟೆಂಡರ್ಗೆ 28,750 ರೂಪಾಯಿ ಮತ್ತು ಕಸ ಗುಡಿಸುವವರಿಗೆ 25,000 ನೀಡಲು ಒತ್ತಾಯಿಸಲಾಗಿತ್ತು. ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಸೇವಾ ಹಿರಿತನದ ಮೇರೆಗೆ ಮಾನ್ಯತೆ ನೀಡಿ ಶೇಕಡಾ 2% ಹೆಚ್ಚಳ ಪ್ರತಿ ವರ್ಷ ಪರಿಗಣಿಸಿ ಭತ್ಯೆ ನೀಡಬೇಕು ಎಂದು ಮನವಿ ಮಾಡಿದರು. ಅಟೆಂಡರ್ ಜವಾನರು ಹಳೆ ಕುಶಲರಾಗಿ ಪರಿಗಣಿಸಿ ಮೂಲ ವೇತನ ₹28,750 ರೂಪಾಯಿ ನಿಗದಿಪಡಿಸಲು ಒತ್ತಾಯಿಸಿದೆ. ಕಸ ಗುಣಿಸುವವರು ಮತ್ತು ಸ್ವಚ್ಛತಾಗಾರರು ಅಕುಶಲರಾಗಿ ಪರಿಗಣಿಸಿ ಮೂಲ ವೇತನ 25,000 ರೂಪಾಯಿಯನ್ನು ನಿಗದಿಪಡಿಸಲು ಒತ್ತಾಯಿಸುತ್ತೇವೆ. ಈ ಕನಿಷ್ಠ ವೇತನದ ಜಾರಿಯನ್ನು ದಿನಾಂಕ 1/4/25ರಿಂದ ಜಾರಿ ಮಾಡಬೇಕೆಂದು ಹಾಗೂ 9,469 ಅಂಶಗಳಿಗಿಂತ ಹೆಚ್ಚಾಗುವ ಪ್ರತಿ ಅಂಶಕ್ಕೆ ದಿನಕ್ಕೆ 6 ರೂಪಾಯಿ ನಿಗದಿಯಾಗಬೇಕೆಂದು ಒತ್ತಾಯಿಸುತ್ತೇವೆ.
ಗ್ರಾಮ ಪಂಚಾಯತಿಗಳಲ್ಲಿ ದುಡಿಯುವ ಸಿಬ್ಬಂದಿಗಳಿಗೆ ಸೇವಾ ಹಿರಿತನದ ಮಾನ್ಯತೆ ನೀಡಿ ಮೂಲ ವೇತನಕ್ಕೆ ಶೇಕಡ 2% ವೆಚ್ಚಗಳನ್ನು ಪ್ರತಿ ವರ್ಷ ಪರಿಗಣಿಸಿ ಹೆಚ್ಚುವರಿ ಭತ್ಯೆ ನೀಡಬೇಕೆಂದು ಒತ್ತಾಯಿಸುತ್ತೇವೆ. ಈ ಮೇಲ್ಕಂಡ ಬೇಡಿಕೆಗಳನ್ನು ಬಗೆಹರಿಸಬೇಕೆಂದು ಒತ್ತಾಯಿಸಿ ದಿನಾಂಕ 20 ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಪ್ರಧಾನ ಕಾರ್ಯದರ್ಶಿ ಡಿಎಸ್ ಶರಣಬಸವ, ಆಂಜನೇಯ ಮಾಡಗಿರಿ, ಪಾಂಡುರಂಗ, ಮಲ್ಲಿಕಾರ್ಜುನ್ ಮನ್ಸಲಾಪುರ್, ಸುರೇಶ್ ದೇವಸುಗೂರ್, ಜಂಬಣ್ಣ ಚಂದ್ರಬಂಡ, ಸುಬಾನ್, ಆಂಜನೇಯ, ಅಂಬಣ್ಣ, ವೀರೇಶ್ ಸೇರಿದಂತೆ ಅನೇಕರು ಇದ್ದರು. ಸಾರ್ವಜನಿಕರು ದ್ವಿಚಕ್ರ ವಾಹನ ಚಲಾಯಿಸುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಇದರಿಂದ ಅಪಘಾತದಿಂದ ತಮ್ಮ ಜೀವ ಉಳಿಯುತ್ತದೆ. ಹೆಲ್ಮೆಟ್ ಧರಿಸಿ ಸಂಚರಿಸುವುದರಿಂದ ಜಿಲ್ಲೆಯಲ್ಲಿ ಅಪಘಾತಗಳ ಸಂಖ್ಯೆಗಳು ಕಡಿಮೆಯಾಗುತ್ತವೆ. ಹೆಲ್ಮೆಟ್ ಇಲ್ಲದೆ ಸಂಚಾರ ಮಾಡಿದರೆ ದಂಡ ವಿಧಿಸಲಾಗುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಹೇಳಿದರು. ಅವರಂದು ನಗರದ ಸಂಚಾರಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಹೆಲ್ಮೆಟ್ ಜಾಗೃತಿ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲೆಯಲ್ಲಿ ನವೆಂಬರ್ 1ರಿಂದ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಕಡ್ಡಾಯವಾಗಿದೆ. ಆರಂಭದಲ್ಲಿ ಸಾರ್ವಜನಿಕರು ಉತ್ತಮ ಪ್ರತಿಕ್ರಿಯೆ ನೀಡಿದರೂ ಬೇಸಿಗೆ ಹಿನ್ನೆಲೆಯಲ್ಲಿ ವಿನಾಯಿತಿ ನೀಡಲಾಗಿತ್ತು. ಕಳೆದೊಂದು ತಿಂಗಳಿನಿಂದ ಹೆಲ್ಮೆಟ್ ಕಡ್ಡಾಯಗೊಳಿಸಿದ್ದು ನಗರದಲ್ಲಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಹಾಕೊಳ್ಳಲು ಮುಂದಾಗುತ್ತಿದ್ದು ಸಾರ್ವಜನಿಕರಲ್ಲಿ ಇನ್ನೂ ಹೆಚ್ಚಿನ ಜಾಗೃತಿ ಮೂಡಿಸಲು ಜಾಗೃತಿ ಕಾರ್ಯಕ್ರಮ ಮತ್ತು ಜಾಥಾ ನಡೆಸಲಾಗುತ್ತಿದೆ ಎಂದರು. ಜಿಲ್ಲೆಯಲ್ಲಿ ಹೆಲ್ಮೆಟ್ ಧರಿಸಿ ವಾಹನ ಸಂಚಾರದಿಂದಾಗಿ ಅಪಘಾತಗಳ ಸಂಖ್ಯೆ ಇಳಿಮುಖವಾಗಿದೆ. ಅಪಘಾತದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿವೆ, ಪ್ರಾಣ ಹಾನಿಯಾಗಿಲ್ಲ. ಸಾರ್ವಜನಿಕರು ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು, ಇಲ್ಲದೇ ಇದ್ದರೆ ದಂಡ ವಿಧಿಸಲಾಗುತ್ತದೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಜನವರಿಯಿಂದ ಇಲ್ಲಿಯವರೆಗೆ 73,000 ಪ್ರಕರಣ ದಾಖಲಿಸಿ ಸುಮಾರು 2 ಕೋಟಿಗೂ ಅಧಿಕ ದಂಡ ವಿಧಿಸಲಾಗಿದೆ. ದಂಡದ ಹಣವನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದರು. ಅತಿ ಹೆಚ್ಚು ಅಪಘಾತ ಪ್ರಕರಣಗಳು ದಾಖಲಾಗಿರೋ ಹಿನ್ನೆಲೆಯಲ್ಲಿ ನಾವು ಹೆಲ್ಮೆಟ್ನ ಕಡ್ಡಾಯ ಮಾಡಿದ್ವಿ. ಬಿಗಿನಿಂಗಲ್ಲಿ ತುಂಬ ಚೆನ್ನಾಗಿ ಬಂತು, ಮತ್ತು ಕೊನೆಯಲ್ಲಿ ಬೇಸಿಗೆ ಅಂತೇಳಿ ಸ್ವಲ್ಪ ಅವತ್ತು ಸಡ್ಲ ಮಾಡಿರಲ್ಲ, ಅವಳು ಕೂಡ ನಿರಂತರವಾಗಿ ಕೇಸ್ಗಳು ಮಾಡ್ಕೊತಾನೆ ಬರ್ತಾಯಿದ್ವಿ. ಈಗ ಮತ್ತೊಮ್ಮೆ ಮರುಚಾಲನೆ ಅಂತ ಹೇಳೋಂಗಿಲ್ಲ, ಇದು ರೆಗ್ಯುಲರ್ ಪ್ರೋಸೆಸ್ ಇದೆ. ಆದರೂ ಕೂಡ ನಮ್ಮ ಜನರಲ್ಲಿ ಒಂದು ಜಾಗೃತಿ ಮೂಡಿಸೋ ಸಂಬಂಧ ಇವತ್ತು ನಮ್ಮ ಜಿಲ್ಲಾ ಪೊಲೀಸರು ಒಂದು ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತೀನಿ. ಈ ಸಂದರ್ಭದಲ್ಲಿ ಪ್ರೊಬೇಷನರಿ IAS ಅಧಿಕಾರಿ ಪೂರ್ವರಾಜ್ ಸಿಂಗ್ ಸೋಲಂಕಿ, ASP ಕುಮಾರಸ್ವಾಮಿ, DSP ಶಾಂತವೀರ್, CPIಗಳಾದ ಉಮೇಶ್ ಕಾಂಬ್ಳೆ, ನಾಗರಾಜ್ ಮೇಕಾ, PSIಗಳಾದ ಮಂಜುನಾಥ್, ಸಣ್ಣ ವೀರೇಶ್ ನಾಯಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಧರ್ಮಸ್ಥಳದಲ್ಲಿ ನೂರಾರು ಯುವತಿಯರು ಹಾಗೂ ಮಹಿಳೆಯರ ಮೇಲೆ ನಡೆದ ಕ್ರೂರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಖಂಡನೀಯವಾಗಿದ್ದು ಆರೋಪಿಗಳ ಬಂಧನ ಹಾಗೂ ತ್ವರಿತ ತನಿಖೆಗೆ ಒತ್ತಾಯಿಸಿ CPI ML ಲಿಬರೇಷನ್ ಸಂಘಟನೆಯಿಂದ ನಗರದಲ್ಲಿನ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಹಿಳೆಯರಿಗೆ ರಕ್ಷಣೆ ಕೊಡಲೇಬೇಕು, ಕೊಡಲೇಬೇಕು, ಕೊಡಲೇಬೇಕು. ಮಹಿಳೆಯರ ಮೇಲೆ ಅತ್ಯಾಚಾರ ನ್ಯಾಯಾಂಗ ತನಿಖೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಮಹಿಳೆಯರ ಧರ್ಮಸ್ಥಳದಲ್ಲಿ ನಡೆದಿರುವ ಕೊಲೆ ಪ್ರಕರಣ ನ್ಯಾಯಾಂಗ ತನಿಖೆ ಆಗಲೇಬೇಕು, 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 ಕೊಡಲೇಬೇಕು. ಅತ್ಯಾಚಾರ ಕೊಲೆ ಆರೋಪಿಗಳನ್ನು ರಕ್ಷಣೆ ಮಾಡುವ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಬಂಧನ ಮಾಡದ ಗೃಹ ಮಂತ್ರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. CPML ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಧರ್ಮಸ್ಥಳದಲ್ಲಿ ಕೊಲೆ ಮಾಡಿದ ಕೊಲೆಗಳಿಗೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಪತ್ರನ ನಾವು ರವಾನೆ ಮಾಡ್ತೀವಿ. ಬಂಧುಗಳೇ, ಇದ್ರ ಉದ್ದೇಶ ಈಗಾಗಲೇ ರಾಜ್ಯದಲ್ಲಿ ಇಡೀ ದೇಶ ಮಟ್ಟದಲ್ಲಿ ವ್ಯಾಪಕವಾಗಿ ಚರ್ಚೆ ನಡೆಯುವಂಥ ಧರ್ಮಸ್ಥಳ ಒಂದು ಪವಿತ್ರವಾದ ಒಂದು ಸ್ಥಳದಲ್ಲಿ ಬೇರೆ ಬೇರೆ ಊರುಗಳಿಂದ ಹೋಗುವಂಥ, ಅಲ್ಲೇ ಅಕ್ಕಪಕ್ಕದ ಊರುಗಳಿಂದ ಹೋಗುವಂಥ ದೇವರ ಹೆಸರಿನಲ್ಲಿ ಬಹಳಷ್ಟು ಜನರು ಮಹಿಳೆಯರಿಗೆ ಅಲ್ಲಿ ಅತ್ಯಾಚಾರ ಮಾಡಿ ಕೊಲೆಗಳಾಗಿದೆ. ಆ ಕೊಲೆಗಳನ್ನು ಪತ್ತೆ ಹಚ್ಚುವುದರಲ್ಲಿ ಸರ್ಕಾರ ಇವತ್ತು
ಬಹಳ ಬೇಜವಾಬ್ದಾರಿ. ಆರೋಪಿಗಳನ್ನ ಒಂದು ಕಡೆ ರಕ್ಷಣೆ ಮಾಡುವಂತ ಕೆಲಸ ಮಾನ್ಯ ಗೃಹ ಮಂತ್ರಿ ಪರಮೇಶ್ವರ್, ಇಡೀ ಸರ್ಕಾರ ಆರೋಪಿಗಳ ಪರವಾಗಿ ಇವತ್ತು ಅವರ ಪರವಾಗಿ ಬೆನ್ನಿಗೆ ನಿಂತಿದ್ದಾರೆ ಬಂಧುಗಳೇ. ಯಾವುದೇ ಕಾರಣಕ್ಕೂ ಸಿಪಿಎಂ ಲಿಬರೇಷನ್ ಈ ದೇಶದ ಮಹಿಳೆಯರಿಗೆ, ಈ ಕರ್ನಾಟಕದ ಜನತೆ ಗೌರವದಿಂದ ಬದುಕಬೇಕಾದಂಥ ಜನರಿಗೆ ರಕ್ಷಣೆ ಕೊಡಬೇಕಾದ ಸರ್ಕಾರ ಇವತ್ತು ಕೊಲೆಗಡಕರ ಪರವಾಗಿ ನಿಂತಿದೆ ಬಂಧುಗಳೇ. ಚಿತ್ರದುರ್ಗದ ಶ್ರೀ ಮಾಚಿದೇವ ಮಹಾಸಂಸ್ಥಾನ ಮಠದಿಂದ ಶ್ರಾವಣ ಮಾಸದ ಅಂಗವಾಗಿ ರಾಜ್ಯ ವ್ಯಾಪ್ತಿ ಆಯೋಜಿಸಲಾಗಿರುವ ಮನೆ ಮನೆಗೆ ಮಾಚಿದೇವ ಕಾರ್ಯಕ್ರಮ ಜುಲೈ 31ರಂದು ನಗರದ ಮಾವಿನಕೆರೆ ಬಳಿ ಇರುವ ಶ್ರೀ ಮಡಿವಾಳ ಮಾಚಿದೇವ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಸಮಾಜದ ಅಧ್ಯಕ್ಷ ಜಂಬಣ್ಣ ಎಕ್ಲಾಸ್ಪುರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಶ್ರೀಮಠದ ಮಠಾಧೀಶರಾದ ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮಿಗಳು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ಜುಲೈ 27ರಂದು ಆಗಸ್ಟ್ 27ರವರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಧರ್ಮ ಜಾಗೃತಿಯೊಂದಿಗೆ ಶ್ರೀ ಮಾಚಿದೇವ ಸಂದೇಶ ಸಮಾಜಕ್ಕೆ ತಲುಪಿಸುವ ಕಾರ್ಯ ನಡೆಸುತ್ತಿದ್ದಾರೆ. ಸಮಾಜ ಬಾಂಧವರು, ಎಲ್ಲ ತಾಲೂಕಿನ ಪದಾಧಿಕಾರಿಗಳು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಮಡಿವಾಳ ಮಾಚಿದೇವ ಮಹಾಸಂಸ್ಥಾನ ಮಠ ಚಿತ್ರದುರ್ಗ ನಮ್ಮ ಜಗದ್ಗುರು, ನಮ್ಮ ಒಂದು ಗುರುಗಳ ಪೀಠದ ಗುರುಗಳು ಮತ್ತು ನಮ್ಮೆಲ್ಲ ಸಮಾಜದ ಗುರುಗಳಾದಂಥ ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮಿಗಳು ಅವರು ನಮ್ಮ ಸಮುದಾಯದ ಒಂದು ಜಾಗೃತಿಗಾಗಿ ಮತ್ತು ಗುರುಗಳ ಮತ್ತು ಶರಣರ ಸಂದೇಶ ಅಂದರೆ ಜೀವನ ಮೌಲ್ಯಗಳನ್ನು ಯಾವ ರೀತಿ ಬೆಳೆಸ್ಕೊಂಡು ಯಾವ ರೀತಿ ಯಶಸ್ವಿ ಜೀವನ ಸಾಧಿಸಲಿಕ್ಕೆ ಒಂದು ಜಾಗೃತ ಸಂದೇಶ ಅಂದರೆ ಜಾಗೃತ ಮಾಡಲಿಕ್ಕೆ ಮೂಡಿಸಲಿಕ್ಕೆ ಇಡೀ ರಾಜ್ಯಾದ್ಯಂತ ಪ್ರವಾಸ ಹಮ್ಮಿಕೊಂಡಿದ್ದಾರೆ. ಈ ಒಂದು ಶ್ರಾವಣ ಮಾಸದಲ್ಲಿ ನಿನ್ನೆ ರಾಮನಗರ ಮಾಗಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯಾಗಿ ಮತ್ತೆ 28/7 ತುಮಕೂರಿನಲ್ಲಿ ಸಮಾರೋಪ ಕಾರ್ಯಕ್ರಮ ಅಂದರೆ ನಿರಂತರವಾಗಿ 30 ದಿನಗಳಲ್ಲಿ 30 ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ನಮ್ಮ ಏನು ಮಡಿವಾಳ ಸಮುದಾಯ ಇದೆ ಆ ಸಮುದಾಯವನ್ನು ಜಾಗೃತಿಗೊಳಿಸಿ ಸಂಘಟನೆಗೊಳಿಸಿ ಮತ್ತು ಆರ್ಥಿಕ, ಶೈಕ್ಷಣಿಕ, ಆಧ್ಯಾತ್ಮಿಕಗಳಲ್ಲಿ ಒಂದು ಮೈಗೂಡಿಸಿಕೊಂಡು ಒಳ್ಳೆಯ ಒಂದು ಯಶಸ್ವಿ ಜೀವನಕ್ಕಾಗಿ ಅವರು ಒಂದು ಶ್ರಮ ಪಡ್ತಾ ಇದ್ದಾರೆ. ಅವರು ನಿರಂತರವಾಗಿ ಇಂಥ ಕಾರ್ಯಕ್ರಮವನ್ನು 14 ವರ್ಷದಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ವಿಶೇಷವಾಗಿ ಈ ವರ್ಷ ಇಡೀ ಕರ್ನಾಟಕ ರಾಜ್ಯ ಅಂದರೆ ಮನೆಗೆ ಅಂದರೆ ಗುರುಗಳ ಒಂದು ಏನಿದೆ ವಾಕ್ಯಗಳು ಅದು ಮನ ಮುಟ್ಟಿದರೆ ಗುರುಗಳು ನಮ್ಮ ಮನೆಯಲ್ಲಿ ಇದ್ದಂತೆ. ಅಂದರೆ ಪ್ರತಿ ಗುರುಗಳು ಪ್ರತಿಯೊಂದು ಮನೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗುರುಗಳು ಮತ್ತು ಹಿಂದಿನ ಏನು 12ನೇ ಶತಮಾನ ಶರಣರಿಗೆ ಅವರ ಒಂದು ಹಿತವಚನಗಳು, ಅವರ ಒಂದು ಉಪದೇಶಗಳು ನಮ್ಮ ಮನದಲ್ಲಿದ್ದರೆ ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದಂತೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಡೀ ರಾಜ್ಯದಿಂದ ಪ್ರಯಾಣ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜ ಮುಖಂಡರುಗಳಾದ ಎಎಲ್ ವೆಂಕಟೇಶ್, ಟಿ ಮಲ್ಲೇಶ್, ನರಸಪ್ಪ ಎಕ್ಲಾಸ್ಪುರ್, ಮುನಿಸ್ವಾಮಿ, ಹುಸೇನಪ್ಪ, ಶಾಂತಕುಮಾರ್ ಇದ್ದರು. ರಾಜಕೀಯ ವ್ಯಕ್ತಿಯ ಪ್ರೇರಣೆಯಿಂದ ಮಾದಿಗ ಸಮುದಾಯ ಯುವ ಮುಖಂಡ ರೋನಾಲ್ಡ್ ಸನ್ನಿ ಇವರನ್ನು ಗಡೀಪಾರು ಮಾಡಲು ಸಹಾಯಕ ಆಯುಕ್ತರು ಆದೇಶ ಮಾಡಿದ್ದಾರೆ ಎಂದು ದಲಿತ ಸಂಘಟನೆಗಳ ಮುಖಂಡ ಜೆವಿ ರಾಜು ಆರೋಪಿಸಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸನ್ನಿ ವಿರುದ್ಧ 8 ಪ್ರಕರಣಗಳು ದಾಖಲಾಗಿದ್ದು 7 ಪ್ರಕರಣಗಳಲ್ಲಿ ಆರೋಪ ಮುಕ್ತನಾಗಿ 1 ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿದೆ. ನಗರಸಭೆ ಸದಸ್ಯ ಲಕ್ಷ್ಮಿ ಇವರ ಪುತ್ರನಾಗಿರುವ ಸನ್ನಿ ಇವರ ವಿರುದ್ಧ ಯಾವುದೇ ಸಮಾಜ ಘಾತುಕ ಪ್ರಕರಣಗಳು ಇಲ್ಲದೆ ಇದ್ದರೂ ರಾಜಕೀಯ ದುರುದ್ದೇಶದಿಂದ ಗಡೀಪಾರು ಆದೇಶ ಮಾಡಲಾಗಿದೆ. ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಇವರ ಕೈವಾಡವಿದೆ. ಅವರು ರಾಜಕೀಯದಲ್ಲಿ ಯಾವುದೇ ಸ್ಥಾನ ಇಲ್ಲದೆ ಇದ್ದರೂ ಅಧಿಕಾರಿಗಳು ಅವರ ಹಿಡಿತದಲ್ಲಿದ್ದ ಅವರನ್ನು ಪ್ರಶ್ನಿಸುವವರ ವಿರುದ್ಧ ಕಾನೂನು ದುರುಪಯೋಗ ಪಡಿಸಿಕೊಳ್ಳುತ್ತಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಶಾಸಕರು, ಪರಿಷತ್ ಸದಸ್ಯರುಗಳು ಪ್ರಶ್ನಿಸುತ್ತಿಲ್ಲ. ಅಧಿಕಾರಿಗಳ ಮೇಲೆ ಹಿಡಿತ ಸಾಧಿಸಿ ಮಾದಿಗ ಸಮುದಾಯ ಯುವಕರು ಬೆಳೆಯದಂತೆ ತಡೆಯುತ್ತಿದ್ದಾರೆ. ಸಮುದಾಯ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಇದೇ ರೀತಿ ಮುಂದುವರೆದರೆ ತೀವ್ರ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ವಿಷಯ ಸಂಬಂಧಪಟ್ಟಂತ ಮೊನ್ನೆ 24ನೇ ತಾರೀಕು ಉಪನೋಂದಣಾಧಿಕಾರಿ ಕೊಟ್ಟಿರ್ತಕ್ಕಂಥ ಆದೇಶ ಬಟ್ ಅವ್ರಿಗೆ ಪವರ್ಸ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೊಡಬೇಕಿತ್ತು. ಜಿಲ್ಲಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಜಿಲ್ಲಾ ದಂಡಾಧಿಕಾರಿಗಳು ಕೊಟ್ಟಿರಬೇಕು ಗಡೀಪಾರ್ ಅಂತಕ್ಕಂಥ ವಿಷಯ. ಹೀಗೆ ಎಲ್ಲ ಮಾಡ್ತಿರೋದು ಇವೊಂದು 2014 ಒಂದು 14 ಇದನ್ನು ನಡೆದಂಥ ಘಟನೆ. ಇದನ್ನು ನೋಡಿದಾಗ 7 ಕೇಸ್ಗಳು 7 8
8ರಲ್ಲಿ 7 ಅಕ್ಕಿದ್ದಾಗಿ 7 ಅಕ್ಕಿದ್ದಾಗಿ ಒಂದು ಟ್ರಯಲ್ನಲ್ಲಿದೆ, ಒಂದು ಕೇಸು ಟ್ರಯಲ್ ಇದೆ. ಸೊ ಒಂದು ಕೇಸು ಟ್ರಯಲ್ ಇಟ್ಕೊಂಡು ಗಡಿಪಾರು ಮಾಡ್ತಕ್ಕಂಥದ್ದು ಎಂಥ ಕಲ್ಚರ್ ಅನ್ಬೇಕು ಅಂದರೆ ಇದರ ಹಸ್ತಕ್ಷೇಪ ಯಾರಿರ್ಬೋದು, ಅಂದರೆ ಅವ್ರು ಬೆನ್ನಿಂದ ಯಾರಿರ್ಬೋದು, ಅಂದರೆ ಬೆಳೀತಕ್ಕಂಥ ನಮ್ಮ ದಲಿತ ಸಮುದಾಯನ ತುಳಿತಕ್ಕಂಥ ಒಂದು ಹುನ್ನಾರ. ಸೊ ಇದು ಕಂಪ್ಲೀಟ್ಲಿ ರಾಜಕೀಯ ಷಡ್ಯಂತ್ರ. ಯಾರಿಗಾರ ಸರ್ ಅದು ಓಪನ್ ಸೀಕ್ರೆಟ್, ನಾ ಹೇಳ್ಬೇಕು ಗೊತ್ತಿಲ್ಲ. ಈಗ ನೋಡಿ ಸರ್, ಮುನ್ಸಿಪಾಲ್ಟಾಗ ಹೋಗ್ತೀವಿ, ನಾನು ಜೆ.ಬಿ. ರಾಜು, ನಾನು ಐ ಆಮ್ ಒನ್ ಆಫ್ ದ ಕಾಮನ್ ಪರ್ಸನ್, ಐ ಆಮ್ ಒನ್ ಆಫ್ ದ ಸಿಟಿಸನ್ ಆಫ್ ದ ಸಿಟಿ. ಹೌದಾ? ಮುನ್ಸಿಪಾಲ್ಟಾಗ ನಾನು ಹೋಗ್ತೀನಿ, ಅಧಿಕಾರಿಗಳನ್ನು ನಾನು ಕೂಡ್ಸೋಕ್ಕಾಗಲ್ಲ. ಒಬ್ಬ ವ್ಯಕ್ತಿ ಬಂದು ಅಧಿಕಾರಿಗಳನ್ನು ಕೂಡಿಸ್ತಾನೆ. ಇದನ್ನ ಪ್ರಶ್ನೆ ನಿಮ್ಗೆ ಹೇಳ್ಬೋದು, ರವಿ ಬೋಸರಾಜ್ ಅಂತಂದೇಳಿ ಅವ್ರು ಈಗ ಹೆಸರು ಹೇಳೋದು ಹೇಳ್ತಾ ಇದ್ದೀನಿ. ರವಿ ಬೋಸರಾಜ್ ಅವರು ಇಡೀ ರಾಯಚೂರು ಆಡಳಿತವನ್ನೇ ತಾನು ಜೋಗ ಇಟ್ಕೊಂಡು ಆಡುವಂಥದ್ದು ಅಂತಂದ್ರೆ ಇಟ್ಸ್ ನಾಟ್ ಎ ಜೋಗ್. ನಾವೇ ಬದುಕಿದ್ದೀಯಾ, ಕಾನೂನು ಸುವ್ಯವಸ್ಥೆ ಬದುಕಿದೆಯಾ ಅಥವಾ ಸತ್ತಿದೆಯಾ ಅಂತಕ್ಕಂಥದ್ದು ಇನ್ನುವರೆಗೂ ನಾವು ಗೊತ್ತಾಗ್ತಾ ಇಲ್ಲ. ಇವೆಲ್ಲ ಅಧಿಕಾರಿಗಳನ್ನು ಇವತ್ತು ಅವ್ರು ಸರೆಂಡರ್ ಆಗ್ತಾ ಅಂತಂದ್ರೆ ಹೂ ಇಸ್ ಹಿ, ವಾಟ್ ಇಸ್ ಹಿ, ಏನಿದೆ ಅವರು? ಕಾಂಗ್ರೆಸ್ ಪಕ್ಷದವರು ಸಾಯ್ಬೇಕು. ಅವರು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಅಧಿಕಾರಿಗಳು, ನಮ್ಮ ಮಿನಿಸ್ಟ್ರು, ನಮ್ಮ MLCಗಳು, MLAಗಳು ಯಾರು ಮಾತಾಡ್ತಾ ಇಲ್ಲ. ಕೆರೆ ವಿಸಿಟಿಂಗ್ ಅಂತಾರ, ಮುನ್ಸಿಪಾಲಿಟಿ ವಿಸಿಟಿಂಗ್ ಅದ, ಅದು ಅಚ್ಚರಿ ಸನ್ನಿರೋಣ ಅಂತ ಕೇಳಿದ್ದು. ಮುನ್ಸಿಪಾಲಿಟಿ ಒಳಗೆ ನೀವ್ ಯಾರು ಕೇಳಕ್ಕಂತಕ್ಕಂಥ ಸನ್ನಿರೋಣ ಕೇಳ್ಬೇಕಂತಂದ್ರೆ ಅವ್ರ ತಾಯಿ ಮುನ್ಸಿಪಾಲಿಟಿ ಸದಸ್ಯರಿದ್ರು, ಅವ್ರು ಕೇಳಕ್ಕ ಅವ್ರು ಹೋಗ್ಬೋದು. ಬಟ್ ಅಲ್ಲಿ ಸಭೆಗೆ ಹೋಗ್ಬಾರ್ದು, ಸಭೆ ಹೊರಗಿರ್ತಕ್ಕಂಥ. ಬಟ್ ಅದನ್ನು ಮಿಸ್ಯೂಸ್ ಮಾಡ್ತಾರಂತಂದು ಈ ನೋಟಿಸ್ನಲ್ಲಿ ಕೊಡ್ತಾರೆ. PSI ಕೊಟ್ಟಿರ್ತಕ್ಕಂಥ ಹೇಳಿಕೆ, ಈ PSIಗೆ ಆ ಕೇಸ್ಗೆ ಸಂಬಂಧನೇ ಇಲ್ಲ, PSI ಗೊತ್ತೇ ಇಲ್ಲ ಕೇಸ್. ಈ ಸಂದರ್ಭದಲ್ಲಿ KP ಅನಿಲ್ ಕುಮಾರ್, ಜನಾರ್ದನ್ ಹಳ್ಳಿಬೆಂಚಿ, ಹನುಮಂತಪ್ಪ, ಮನ್ನಾಪುರಿ, ಹನುಮೇಶ್, ವೀರೇಶ್ ಇದ್ದರು. ಸಿರವಾರ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿರುವ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದ ಮೂಲಕ ರೈತರಿಗೆ ಪೂರೈಸಬೇಕಾಗಿದ್ದ ಸುಮಾರು 79 ಟನ್ ಯೂರಿಯಾ ಗೊಬ್ಬರ ಕಳ್ಳಸಂತೆ ಮೂಲಕ ಮಾರಾಟವಾಗಿದೆ ಎಂದು ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ರೈತ ಸಂಘ ಹಾಗೂ ಹಸಿರು ಸೇನೆಯ ಯುವ ರಾಜ್ಯಾಧ್ಯಕ್ಷ ಹಾಗೂ ಜಿಲ್ಲಾಧ್ಯಕ್ಷ ಸಾಜಿದ್ ಹುಸೇನ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದಾಖಲೆಗಳ ಪ್ರಕಾರ ಸಂಘಕ್ಕೆ 79 ಟನ್ ಗೊಬ್ಬರ ಹಂಚಿಕೆಯಾಗಿತ್ತು. ಆದರೆ ಒಂದು ಚೀಲವು ಗೋದಾಮಿಗೆ ತಲುಪಿಲ್ಲ. ಸಂಘದ ಸದಸ್ಯರು ಸೇರಿದಂತೆ ಗ್ರಾಮದ ರೈತರಿಗೂ ಈ ಬಗ್ಗೆ ಯಾವುದೇ ಮಾಹಿತಿ ನೀಡದೆ ಸಂಘದ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿ ಸೇರಿಕೊಂಡು ಗೊಬ್ಬರವನ್ನು ಗುಪ್ತವಾಗಿ ಮಾರಾಟ ಮಾಡಿದ್ದಾರೆ. ರೈತರು ಕೇಳಿದಾಗ ಗೊಬ್ಬರ ಇಲ್ಲ ಎಂಬ ಸುಳ್ಳು ಉತ್ತರ ನೀಡಲಾಗಿದೆ ಎಂದು ಆರೋಪಿಸಿದರು. ಅಂದಾಜು 2,000 ಚೀಲಗಳಷ್ಟು ಗೊಬ್ಬರ ಕಳ್ಳಸಂತೆ ಮೂಲಕ ಹರಾಜು ಮಾಡಲ್ಪಟ್ಟಿದ್ದು, ಈ ಹಿನ್ನೆಲೆಯಲ್ಲಿ ಸಾವಿರಾರು ಎಕರೆ ಜಮೀನಿನ ಬೆಳೆಗಳೆಲ್ಲ ಹಾಳಾಗುವ ಸ್ಥಿತಿಗೆ ತಲುಪಿವೆ. ಗೊಬ್ಬರದ ಲಭ್ಯತೆ ಇಲ್ಲದೆ ಕಾರಣ ಬಿತ್ತನೆ ಮಾಡಿದ ರೈತರು ದಿಗ್ಭ್ರಮೆಗೊಳಗಾಗಿದ್ದಾರೆ. ಈ ಪ್ರಕರಣದಲ್ಲಿ ಸಂಘದ ಕಾರ್ಯದರ್ಶಿಗಳನ್ನು ಅಮಾನತುಗೊಳಿಸಿ ತಕ್ಷಣ ತನಿಖೆ ನಡೆಸಬೇಕು ಎಂದು ಅವರು ಒತ್ತಾಯಿಸಿದರು. ರಾಯಚೂರು ಜಿಲ್ಲಾ ಸಿರುವಾರ ತಾಲೂಕಿನಲ್ಲಿ ಕಲ್ಲೂರು ಗ್ರಾಮದಲ್ಲಿ ಕಳಪೆ ಗೊಬ್ಬರದ್ದು ಫುಲ್ ಹಾವಳಿ ಸುಮಾರು 79 ಟನ್ ಗೊಬ್ಬರವನ್ನು ಮಾರ್ಕೊಂಡಿದ್ದಾರೆ. ದಿನಾಂಕ 19ರಂದು 18 ಟನ್ ಬಂದಿತ್ತು, ದಿನಾಂಕ 24ಕ್ಕೆ 36 ಟನ್ ಬಂದಿತ್ತು, ದಿನಾಂಕ 4/7/2025 25 ಟನ್, ಟೋಟಲ್ 79 ಟನ್ ಗೊಬ್ಬರ, ಸುಮಾರು 2,000 ಚೀಲಗಳು ಗೊಬ್ಬರ ರೈತರಿಗೆ ಕೊಳ್ಳಾರ್ದ ಮಾರಾಟ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ದೂರು ಕೊಟ್ಟಿದ್ವಿ. ಸಹಕಾರಿ ಕೃಷಿ ನಿರ್ದೇಶಕರು ಬಂದು ಇದ್ರ ಬಗ್ಗೆ ತನಿಖೆ ಮಾಡಿ 3 ದಿನದಲ್ಲಿ ವರದಿ ಕೊಡಲಿ ಅಂತ ಗೋಳಮೂಲ ಮೇಲೆ ಒಂದು ಪತ್ರ ಕೊಟ್ಟಿದ್ದಾರೆ. ಇವೆಲ್ಲ ಗೊಬ್ಬರ ಅಂಗಡಿಯವರಿಗೆ ಖಾಸಗಿ ಪಟ್ಟಿಯವರು ಅವರೆಲ್ಲ ಕೆಲಸ ಅಂತ ಹೇಳಿ ಮಾಡಿದ್ದಾರೆ. ಈಗ ರೈತರು ನೋಡಿದ್ರೆ ತುಂಬಾ ಕಷ್ಟಗಳಾಗ್ತಾ ಇರೋದು. ಈ ಮಾಧ್ಯಮದ ಮೂಲಕ ನಾವು ನಮ್ಮ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರಿಗೂ ಇದ್ರ ಬಗ್ಗೆ ಹೇಳಬೇಕು, ಈ ಸೂಚನೆ ಮುಗಿಸ್ಬೇಕಂತಿದ್ದೀವಿ. ಮತ್ತೆ ಜಿಲ್ಲಾಧಿಕಾರಿಗಳಿಗೂ ಇದ್ರ ಬಗ್ಗೆ ಇವರು ಯಾರ್ಯಾರಲ್ಲಿ ಶಾಮೀಲಾಗಿದ್ದಾರೆ ಅವರೆಲ್ಲರಿಗೂ ಅಮಾನತು ಮಾಡಬೇಕು. ಮತ್ತೆ ಇದರಲ್ಲಿ ಕಳಪೆ ಮಾರ್ಗದವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇದೇ ತರ ಆದರೆ ರೈತರಿಗೆ ಬಹಳ ಮುಂದಿನ ದಿನಗಳಲ್ಲಿ ತುಂಬಾ ತೊಂದರೆ ಆಗುತ್ತೆ. ಇದಲ್ಲದೆ ಇನ್ನೊಂದು ಗಂಭೀರ ಆರೋಪವನ್ನು ಮಂಡಿಸಿರುವ ಅವರು, ಇತ್ತೀಚೆಗೆ ಗೊಬ್ಬರ ವಿತರಣಾ ಸಂದರ್ಭದಲ್ಲಿ ಕೇವಲ ಕ್ರಿಮಿನಾಶಕ ಲಿಕ್ವಿಡ್ ಖರೀದಿಸಿದರೆ ಮಾತ್ರ ಗೊಬ್ಬರ ನೀಡಲಾಗುತ್ತದೆ ಎಂಬ ಒತ್ತಡ ರೈತರಿಗೆ ಹಾಕಲಾಗುತ್ತಿದೆ. ಇದು ಅಕ್ರಮ ದಬ್ಬಾಳಿಕೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಸಂದೀಪ್, ಸಂಗಮೇಶ್, ಪ್ರಸನ್ನಕುಮಾರ್ ಗೌಡ,
ಭೀಮರೆಡ್ಡಿ, ಸಂಗಪ್ಪಗೌಡ ಹಾಗೂ ಕಿಶನ್ ರಾವ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಡವಾಟಿ ಕೆರೆಯಿಂದ 3 ಮೋಟಾರ್ಗಳಿಂದ ನೀರು ಪಡೆಯುತ್ತಿರುವ ರಾಮಚಂದ್ರ ಎಂಬುವವರು 2 ಎಕರೆ ಭೂಮಿ ನೀರು ಕೊಡಲು ವಿರೋಧಿಸುತ್ತಿದ್ದು, ಕೂಡಲೇ ನೀರು ಒದಗಿಸಬೇಕು, ಇಲ್ಲದೆ ಹೋದರೆ ಡಿಸಿ ಕಚೇರಿ ಮುಂದೆ ಕುಟುಂಬ ಸಮೇತ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ನಾಗರಾಜ್ ಗೌಸ್ನಗರ್ ಎಚ್ಚರಿಸಿದ್ದಾರೆ. ತಾಲೂಕಿನ ವಡವಾಟಿ ಗ್ರಾಮದ ಗೈರಾಣಿ ಜಮೀನು ಸರ್ವೆ ನಂಬರ್ 99/1ರಲ್ಲಿ 30 ಎಕರೆ 34 ಭೂಮಿ ಇದ್ದು ಐಐಟಿ ಸಂಸ್ಥೆಗೆ ಕುಡಿಯುವ ನೀರಿಗೆ ವ್ಯವಸ್ಥೆ ಮಾಡಲಾಗಿದೆ. ಕೆರೆಯಲ್ಲಿರುವ ನೀರನ್ನು ರಾಮಚಂದ್ರ ತಂದೆ ಹನುಮಂತಪ್ಪ ಗೌಸ್ನಗರ್ ಇವರು 3 ಮೋಟಾರ್ ಅಳವಡಿಸಿಕೊಂಡು 8 ಎಕರೆಗೆ ನೀರು ಪಡೆಯುತ್ತಿದ್ದಾರೆ. ಆದರೆ ನನ್ನ 2 ಎಕರೆ 26 ಗುಂಟೆ ಭೂಮಿಗೆ ನೀರು ಹರಿಸಲು ವಿರೋಧಿಸುತ್ತಿದ್ದಾರೆ. ಅನಗತ್ಯವಾಗಿ ದೌರ್ಜನ್ಯ ನಡೆಸಿ ನೀರು ಹರಿಸುವುದನ್ನು ತಡೆಯುತ್ತಿರುವ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಜಮೀನಿಗೆ ನೀರು ಒದಗಿಸಲು ಕ್ರಮ ವಹಿಸಲು ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ನ್ಯಾಯ ಒದಗಿಸಬೇಕೆಂದರು. 39 ಎಕರೆ 34 ಗುಂಟೆ ಇದ್ದು ಇದರಲ್ಲಿ ವಿಸ್ತರಣೆ 5 ಎಕರೆ 20 ಗುಂಟೆ ಜಮೀನು ಟ್ರಿಬಲ್ ಐಐಟಿ ಕಾಲೇಜ್ ಕ್ಯಾಂಪಸ್ಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಸದರಿ ಕೆರೆಯಲ್ಲಿ ಸಾಕಷ್ಟು ಪ್ರಮಾಣ ನೀರು ಸಂಗ್ರಹವಾಗಿದ್ದು, ರಾಮಚಂದ್ರ ತಂದೆ ಹನುಮಂತಪ್ಪ ಸಾಕಿನ್ ಗೌಸ್ನಗರ್ ಅವರು ತಮ್ಮ ಜಮೀನಿಗೆ ಒಟ್ಟು 3 ಮೋಟರ್ಗಳನ್ನು ಅಳವಡಿಸಿ ನೀರು ಆರಿಸಿಕೊಳ್ಳುತ್ತಿದ್ದಾರೆ. ಅದರಲ್ಲಿ ರಾಮಚಂದ್ರಪ್ಪ ತಂದೆ ಹನುಮಂತಪ್ಪ ಇಬ್ಬರು 8 ಎಕರೆ ಜಮೀನಿಗೆ ನೀರು ಬಳಸಿಕೊಳ್ಳುತ್ತಿದ್ದಾರೆ. ನಾನು ನಾಗರಾಜ್ ತಂದೆ ಆಂಜನೇಯ. ನಮ್ಮ ವಿಸ್ತರಣೆ 2 ಎಕರೆ 26 ಗುಂಟೆ ಇದ್ದು ನೀರು ಇಲ್ಲದ ಕಾರಣ ನನಗೆ ಕೇವಲ 5 ಗುಂಟೆಗೆ ಜಮೀನು ಸಾಗುವಳಿಗೆ ತಾತ್ಕಾಲಿಕವಾಗಿ ಕೆರೆ ನೀರನ್ನು ನನಗೆ ಬಿಡಬೇಕೆಂದರೆ ರಾಮಚಂದ್ರಪ್ಪ ತಂದೆ ಹನುಮಂತಪ್ಪ ಇವರು ವಿನಾಕಾರಣ ಅಡ್ಡಿಪಡಿಸುತ್ತಿದ್ದಾರೆ ಹಾಗೂ ನನ್ನ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ದೂರು ಸಲ್ಲಿಸಿದರೂ ಸಹ ಇದುವರೆಗೂ ಇದರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ. ಅಲ್ಲದೆ ಈ ಹಿಂದೆ ಸುಮಾರು ಸಲ ದೂರನ್ನು ಕೊಟ್ಟರೂ ಸಹ ಇದುವರೆಗೆ ನನಗೆ ನ್ಯಾಯ ದೊರಕದೇ ಇರುವುದರಿಂದ ಮಾಧ್ಯಮ ಮುಖಾಂತರ ಕೇಳಿಕೊಳ್ಳುತ್ತಿದ್ದೇನೆ. ನನಗೆ ಒಂದು ವೇಳೆ ನೀರು ಬಿಡದಿದ್ದರೆ ನನ್ನ ಕುಟುಂಬ ಸಮೇತ ಮಾನ್ಯ ಜಿಲ್ಲಾಧಿಕಾರಿ ಕಾರ್ಯಾಲಯದ ಮುಂದೆ ಉಪವಾಸ ಸತ್ಯಾಗ್ರಹ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಲಿಯಾಬಾದ್ನಲ್ಲಿ ಮತ್ತೊಂದು ಚಿರತೆ ಬಲೆಗೆ ಅರಣ್ಯ ಇಲಾಖೆ ಯಶಸ್ವಿ ಕಾರ್ಯಾಚರಣೆಗೆ ನಿಟ್ಟುಸಿರು ಬಿಟ್ಟ ಜನತೆ. ಪರಿಶಿಷ್ಟ ಒಳ ಮೀಸಲು ಜಾರಿಗೆ ರಾಜ್ಯ ಸರ್ಕಾರ ವಿಳಂಬ ಧೋರಣೆ. ಆಯೋಗದ ಅಸಮರ್ಪಕ ಮಾಹಿತಿ. ಅಕ್ಟೋಬರ್ 1ರಂದು ಪ್ರತಿಭಟನೆ. ನಾರಾಯಣಸ್ವಾಮಿ. ಒಳ ಮೀಸಲು ಜಾರಿಗೆ ವಿಳಂಬ ಖಂಡಿಸಿ ಅಕ್ಟೋಬರ್ 18ರಂದು ಬೆಂಗಳೂರು ಚಲೋ ನರಸಪ್ಪ ದಂಡೋರ. ಗ್ರಾಮ ಪಂಚಾಯಿತಿ ನೌಕರರನ್ನು ಕಾಯಂಗೊಳಿಸಲು ಒತ್ತಾಯಿಸಿ ನೌಕರರ ಪ್ರತಿಭಟನೆ. ಹೆಲ್ಮೆಟ್ ಕಡ್ಡಾಯ ಕುರಿತು ನಗರ ಸಂಚಾರಿ ಪೊಲೀಸರಿಂದ ಜಾಗೃತಿ ಜಾಥಾ. ನಿಮ್ಮ ರಕ್ಷಣೆಗೆ ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಿ. ಎಸ್ಪಿ ಪುಟ್ಟಮಾದಯ್ಯ. ಧರ್ಮಸ್ಥಳದ ಮಹಿಳೆಯರ ನಿಗೂಢ ಸಾವು ಪ್ರಕರಣ ತನಿಖೆಗೆ ಆಗ್ರಹಿಸಿ ಸಿಪಿಐ ಎಂಎಲ್ ಲಿಬರೇಷನ್ ಪ್ರತಿಭಟನೆ. ಜುಲೈ 31ರಂದು ಮಡಿವಾಳ ಮಾಚಿದೇವ ಶ್ರೀಗಳಿಂದ ಉಪನ್ಯಾಸ. ಸಮುದಾಯ ಜನರ ಭಾಗವಹಿಸಲು ಜಂಬಣ್ಣ ಎಗ್ರಾಸ್ಪುರ್ ಮನವಿ. ರೊನಾಲ್ಡ್ ಸನ್ನಿ ಗಡಿಪಾರಿನಿಂದ ರಾಜಕೀಯ ದ್ವೇಷ. ರವಿ ಬೋಸರಾಜ್ ಸೂಚನೆ ಮೇರೆಗೆ ಗಡಿಪಾರು. ಜೆಬಿ ರಾಜು ಆರೋಪ. ಸಿರವಾರ್ ತಾಲೂಕಿನ ಕಲ್ಲೂರು ಸಹಕಾರ ಸಂಘದಿಂದ ರಸಗೊಬ್ಬರ ಮಾರಾಟದಲ್ಲಿ ಅಕ್ರಮ. ಸಾಜಿದ್ ಹುಸೇನ್. ವಡವಾಟಿ ಭೂಮಿ ನೀರು ಹರಿಸಲು ಅನಗತ್ಯ ದೌರ್ಜನ್ಯ, ಕ್ರಮಕ್ಕೆ ಒತ್ತಾಯ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.